ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ರಾಮ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಲಾಗ್ ಆಗ್ತಾಯಿದ್ದೀನಿ. ಯಾಕಂದರೆ ನನ್ನ ಫೋನ್ ಚೆನ್ನಾಗಿರಲಿಲ್ಲ, ಅದು ತುಂಬ ಸ್ಟೋರೇಜ್ ಆಗ್ತಿತ್ತು ಮತ್ತು ನನ್ನ ಫೋನ್ಗೆ ಬರೀ 13 ಸಲ ಡಿಸ್ಪ್ಲೇ ಹಾಕ್ಸಿದ್ದೆ. ಸೊ ನಮ್ಮ ಮನೆಯವ್ರಿಗೆ ಡಿಸ್ಪ್ಲೇ ಹಾಕ್ಸಿ 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 ಸಾಕಾಗಿ ಕೊನೆಗೆ ಈಗ ಲಾಸ್ಟ್ ನನ್ನ ಬರ್ಡೇ ಆಯಿತು ಲಾಸ್ಟ್ ಮಂತ್ ಅಲ್ಲ ಈ ಮಂತೆ ಲಾಸ್ಟ್ ವೀಕು ಬರ್ಡೇ ಆಯಿತು. ಆವಾಗ ಕೊಡಿಸಿದ್ರು ಫೋನು. ಸೂಪರಾಗೈತೆ ಫೋನ್ ಮಾತ್ರ. ಫೋನ್ ಬಗ್ಗೆ ಒಂದು ಮಾತೇ ಇಲ್ಲ. ಆ್ಯಕ್ಚುಲಿ ನಾನು ಇಷ್ಟಪಟ್ಟಿದ್ದು ಫೋನೇ. ನಮ್ಮ ಅಕ್ಕನ ಫೋನ್ ನಾನು ಇಷ್ಟಪಟ್ಟಿದ್ದೆ, ನನ್ನ ಸ್ವಂತ ಅಕ್ಕನ ಫೋನು. ಅವ್ರ ಹತ್ರ ಅದಕ್ಕೆ ಯಾವುದಂತ ಕೇಳಿಕೊಂಡು ಅವರು ನನಗೆ ಬರ್ಡೇಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಟ್ಟಿದ್ದರು. ಮತ್ತು ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಆಗ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ವ್ಯೂಸೇ ಬರ್ತಾಯಿಲ್ಲ, ಲೈಕ್ಸು ಬರ್ತಾಯಿಲ್ಲ. ಸೊ ಲಾಗ್ ಮಾಡೋಕ್ಕೆ ಬೇಜಾರಾಗುತ್ತೆ ಟೈಮ್. ಅಯ್ಯೋ ಬಿಡು, ನಾವು ಕ್ಲಿಕ್ ಆಗಲ್ಲ, ನಾವೆಲ್ಲ ಬೆಳೆಯಲ್ಲ, ಏನೇನೋ ಅನಿಸುತ್ತೆ. ಯಾಕೆ ಮಾಡಬೇಕು ಅಂದರೆ ನಿಜ ತುಂಬ ರಿಸ್ಕ್ ತೊಗೊಂಡು ಮಾಡ್ತಿರ್ತೀವಿ. ತುಂಬ ಅಂದರೆ ತುಂಬ ನೋಡಿದಷ್ಟು ವೀಡಿಯೋ ನೋಡಿದಷ್ಟು ಈಸಿ ಇರೋಲ್ಲ ಮಾಡೋದು, ತುಂಬ ಕಷ್ಟ. ಅದರಲ್ಲೂ ನನ್ನ ಸೂಪರ್ ಆ್ಯಕ್ಟಿವ್ ಒಂದೈತೆ, ಆ ಆ್ಯಕ್ಟಿವ್ನ ಹಿಡ್ಕೊಂಡು ಮಾಡೋದು ತುಂಬ 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 ಕಷ್ಟ. ಆದರೂ ಮಾಡ್ತಾಯಿದ್ದೀನಿ. ಆದರೂ ನೀವು ಸಪೋರ್ಟ್ ಮಾಡ್ತಾಯಿಲ್ಲ. ಸೊ ಮಾಡೋಕ್ಕೆ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡ್ಬೋದಲ್ವ? ಏನಾಗುತ್ತೆ, ಏನು ಕಳ್ಕೊತೀರಾ? ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ಏನಾದರೂ ನಿಮಗೆ ಲಾಸ್ ಏನಾದರೂ ಆಗುತ್ತಾ ಹೇಳಿ? ಇಲ್ಲ ತಾನೇ. ಒಬ್ರಿಗೆ ಉಪಯೋಗ ಆಗುತ್ತೆ ಅಂದರೆ ನೀವು ಅದನ್ನು ಮಾಡ್ಬೋದು ಅಲ್ವಾ? ಯಾಕೆ ಮಾಡಲ್ಲ? ಐ ಥಿಂಕ್ ನೀವು ಮಾಡ್ತೀರಾ ಅಂತ ಇವಾಗ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀರಾ ಅಂತ. ಮತ್ತು ನಾನು ಬೆಳಗ್ಗೆ ಎದ್ದು ಮಾಮೂಲಿ ಹೇಳಿದ್ನಲ್ಲ, ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಬಿಟ್ಟು ಸೀದಾ ಹೊರಗಡೆ ಬಂದೆ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ನಾನು ಪೂಜೆ ಮಾಡಬೇಕಿತ್ತು. ಪೂಜೆ ಮಾಡಬೇಕಲ್ಲ, ಬೇಗ ಆಗೋ ಟಿಫನ್ ಮಾಡಿ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಫಾಸ್ಟಾಗಿ ಆಗೋದು ಅಂದರೆ ಹುಣ್ಸಿನ ಚಿತ್ರಾನ್ನ ಸ್ವಲ್ಪ ಬೇಗ ಆಗುತ್ತೆ ಮತ್ತು ಟೇಸ್ಟ್ ವೈಸು ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಹುಣ್ಸಿನ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದಕ್ಕೇನಿಲ್ಲ, ಜಸ್ಟ್ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕೋದು ಅಷ್ಟೇ. ಕರಿಬೇವು ರೆಡಿ ಮಾಡ್ಕೊಂಡ್ರೆ ಮುಗೀತದೆ. ಮಾಡ್ಬೋದು, ಒಗ್ಗರಣೆ ಹಾಕ್ಬೋದು. ಫಸ್ಟ್ ಅದಕ್ಕೆ ಅನ್ನಕ್ಕೆ ಇಟ್ಕೊಂಬಿಡೋಣ ಅಂತ ಅನ್ನಕ್ಕೆ ಇಟ್ಕೊತಿದ್ದೆ. ಅನ್ನಕ್ಕೆ ಇಟ್ಕೊಂಡಾದ್ಮೇಲೆ ಹಂಗೆ ಹುಣ್ಸೆಹಣ್ಣು ನೆನೆಹಾಕೋದೇ ಮರ್ತೋಗ್ಬಿಟ್ಟಿದ್ದೆ. ಹುಣ್ಸೆಹಣ್ಣು ಗೊಜ್ಜಿಗೆ ಆಮೇಲೆ ನೆನೆಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ನೆನೆಹಾಕ್ಕೊಂಡು, ಅದೇನು ಬಿಸಿನೀರು ಹಾಕಿದ್ರೆ ಏನು ಗೊತ್ತಾ, ಬೇಗ ನೆಂದ್ಬಿಡುತ್ತೆ. ಹುಣ್ಸೆಹಣ್ಣು ಆರಾಮಾಗಿ ಕುಯ್ಕೊಬೋದು. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೆನೆಸಿಕೊಂಡೆ. ಒಗ್ಗರಣೆಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವನ್ನ 3 ಒಟ್ಟಿಗೆ ಹಾಕಿದ್ರೆ, ಸ್ವಲ್ಪ ಕರಿಬೇವು ಅಂದರೆ ತುಂಬ ಅದು ಕರಿಬೇವು ಎಣ್ಣೆಯಲ್ಲಿ ಸಿಡಿದೋಗ್ಬಾರ್ದು. ಅದು ಸಿಡಿದ್ರೆ ತುಂಬ ಫ್ಲೇವರ್ ಹೊಂಟೋಗ್ಬಿಡುತ್ತೆ. ಸ್ವಲ್ಪನಾದರೂ ಹಸಿ ಹಸಿಯಾಗಿರಬೇಕು ಕರಿಬೇವು, ಆವಾಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಟ್ಟಿಗೆ ಹಾಕ್ಬಿಡ್ತೀನಿ, ಆವಾಗ ತುಂಬ ಸೀದೋಗಲ್ಲ ಅಂತ. ಹಾಕ್ಬಿಟ್ಟು ಬಾಡಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯ್ಬೇಕಾದ್ರೇ ಒಂಚೂರು ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ. ಹಾಗೆ ಒಂಚೂರು ಅರ್ಶಿನ ಪುಡಿ ಹಾಕಿ, ಅರ್ಶಿನ ಪುಡಿ ಏನು ನೆಸೆಸಿಟಿ ಇಲ್ಲ, ಆದರೆ ಅದು ಹುಣಸೆ ಗೊಜ್ಜು ತುಂಬ ಏನಂತೆ ಬ್ಲ್ಯಾಕ್ ಥರ ಕಾಣಿಸುತ್ತೆ, ತಿನ್ನೋಕ್ಕೆ ಸ್ವಲ್ಪ ಆಕ್ವರ್ಡಾಗಿರುತ್ತೆ ಅಂತ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ತೀವಿ ನಾವು. ಅರ್ಶಿನದ ಪುಡಿ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಾಡಿಸಿ ಹುಣ್ಸೆಹಣ್ಣ ಚೆನ್ನಾಗಿ ಚಿವುಚಿ ರಸನ ಬಿಟ್ಕೋಬೇಕು. ಎಷ್ಟೇ ರಸ ಹಾಕಿದ್ರೂ ಅದು ಬೆಂದು ಅದು ಗಟ್ಟಿಗೆ ಗೊಜ್ಜು ಥರ ಆಗೇ ಆಗುತ್ತೆ. ಅದನ್ನು ಹಾಕಿ ತಿರುಗಿಸ್ಬಿಟ್ಟು ಕೈ ಬಿಟ್ಟೆ, ಅದು ಸ್ವಲ್ಪ ಕುದೀಲಿ ಅಂತ. ಅಷ್ಟೊತ್ತಲ್ಲಿ ಸಾಂಬಾರಿಗೆ ಈರುಳ್ಳಿ, ಇದು ಟೊಮೊಟೊ ಉಪ್ಸಾರು ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ನಮ್ಮ ನಾದಿನಿ ಹೇಳ್ಕೊಟ್ಟಿದ್ದು, ಎರಡನೇ ನಾದಿನಿ. ಏನಿಲ್ಲ, ಅದಕ್ಕೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಅಷ್ಟೇ, ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಇದನ್ನು ಸಪ್ರೇಟಾಗಿ. ಇದನ್ನು ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ರುಬ್ಬೋದಕ್ಕೆ ಕೊತ್ತಂಬರಿ, ಇನ್ನೇನು ಹಾಕಬೇಕು, ಜೀರಿಗೆ, ಮೆಣಸು ಹಾಕ್ಕೊಂಡ್ರೆ ಹುಣ್ಸೆಹಣ್ಣು ಆವಾಗಲೇ ಹಾಕ್ಕೊಬೋದು. ಇಲ್ಲ ನಾವು ಇವಾಗಲೇ ಹಾಕಲ್ಲ, ನಮಗೆ ರುಬ್ಬೋಕ್ಕೆ ಮಿಕ್ಸಿಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ, ರಸನೇ ಬಿಟ್ಕೋತೀವಿ ಅಂದರೂ ಬಿಟ್ಕೋಬೋದು. ನೋಡಿ ಗೊಜ್ಜು ಹೆಂಗಾಗಿದೆ. ಅದು ಎಷ್ಟೊಂದು ಹಾಕಿದೆ ಗೊತ್ತಾ ಹುಣಸೆ ರಸ, ಆದರೂ ಅದೆಷ್ಟು ನೀಟಾಗಿ ಗೊಜ್ಜು ಟೈಪ್ ಆಗಿದೆ ಗಟ್ಟಿಗೆ. ಮಾತ್ರ ಟೇಸ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ನೋಡೋಕ್ಕೆ ಮಾಡೋಕ್ಕೆ ಎಷ್ಟು ಸಿಂಪಲಾಗಿ ಇದಾಗಿ ಕಾಣಿಸುತ್ತೋ, ತಿನ್ನೋಕ್ಕೆ ಅದಕ್ಕಿಂತ ಸೂಪರಾಗಿರುತ್ತೆ. ಸಾಂಬಾರಿಗೆ ಬೇಯಕ್ಕೆ ಇಡ್ತಾಯಿದ್ದೀನಿ. ಅದು ಬೆಂದಾದಮೇಲೆ ನನಗೆ ಕೆಲಸ ಅದ್ರದ್ದು, ಆದರೆ ಅದಕ್ಕಿಂತ ಮುಂಚೆ ಬೇಜಾನು ಕೆಲಸಗಳಿರುತ್ತೆ, ಅವೆಲ್ಲ ಮಾಡ್ಕೋತಾ ಇರ್ತೀನಿ. ಅಲ್ಲಿಂದ ಅಲ್ಲಿಗೆ ಮಾಡ್ಕೊಂಬಿಡ್ತೀನಿ. ನಮ್ಮ ಮಕ್ಕಳುಗಳು ನಮ್ಮನ್ನ ಎಷ್ಟು ಫಾಸ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ತುಂಬ ಫಾಸ್ಟ್ ಫಾರ್ವರ್ಡ್. ಇದರಲ್ಲಿ ಏನು ಫಾಸ್ಟ್ ಫಾರ್ವರ್ಡ್ ಆನ್ ಮಾಡಿದ್ದೀವಲ್ಲ, ಹಾಗೆ ಇರ್ತೀವಿ.
ಯಾಕಂದರೆ ಯಪ್ಪ ಎಲ್ಲಿ ಎದ್ಬಿಡ್ತಾರೋ, ಯಪ್ಪ ಎಲ್ಲಿ ಕಾಟ ಕೊಟ್ಬಿಡ್ತಾರೋ, ಅಯ್ಯೋ ಎಲ್ಲಿ ಎದ್ಬಿಡ್ತಾರೋ, ಇದೇ ಗುಂಗಲ್ಲೇ ಕೆಲಸ ಮಾಡ್ತಿರ್ತೀವಿ. ಯಪ್ಪ ಈ ಕೆಲಸ ಮಾಡೋರ್ಗೆ ಎದ್ದೇಳಲಿಲ್ಲ ಅಂದರೆ ಸಾಕು, ಇವಾಗ ಇದು ಮುಗಿಸೋರ್ಗೆ ಎದ್ದೇಳಲಿಲ್ಲ ಅಂದರೆ ಸಾಕು. ಹಂಗೆ ಎಲ್ಲ ತಾಯಂದಿರದ್ದು ಇದೇ ಆಗಿರುತ್ತೆ. ಅದರಲ್ಲೂ ನ್ಯೂ ಮಾಮ್ಸ್ ಅಂತೂ ತುಂಬ ಫೇಸ್ ಮಾಡ್ತಾ ಇರ್ತಾರೆ. ಯಪ್ಪ ನಾನು ಅದರಲ್ಲಿ ಎಕ್ಸ್ಪೆಷಲಿ. ಯಾಕಂದರೆ ಹೈಪರ್ ಆ್ಯಕ್ಟಿವ್ ಬೇಬೀಸ್ ಇರೋರಂತೂ ಸುಸ್ತಾಗಿ ಸುಣ್ಣವಾಗಿ ಹೋಗುತ್ತೆ. ಆಮೇಲೆ ಕೊತ್ತಂಬರಿ ಅದೇ ರುಬ್ಬಕ್ಕೆ ಕೊತ್ತಂಬರಿ, ಆಮೇಲೆ ಮೆಣಸು, ಜೀರಿಗೆ, ಒಂದೇ ಒಂದು ಸ್ವಲ್ಪ ಕಾಯಿ ಹಾಕ್ಕೋಬೇಕು. ಅದೇನು ನೀಡಿಲ್ಲ, ಆದರೆ ನಮಗೆ ಸ್ವಲ್ಪ ನಮ್ಮ ಮನೇಲಿ ಮುದ್ದೆ ನೆಸಸರಿ ಯಾವಾಗಲೂ ಇರುತ್ತೆ ಅನ್ನೋದರಿಂದ ಮುದ್ದೆಗೋಸ್ಕರ ಸ್ವಲ್ಪ ಸಾಂಬಾರು ಗಟ್ಟಿಯಾಗಲಿ ಅಂತ ಅಷ್ಟೇ ಸ್ವಲ್ಪ ಕಾಯಿ ಹಾಕ್ತೀವಿ. ಇಲ್ಲಾಂದರೆ ತುಂಬ ನೀರು ನೀರು ಥರ ಆಗಿಬಿಡುತ್ತೆ ಸಾಂಬಾರು. ಸ್ವಲ್ಪ ಕಾಯಿ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಆವಾಗ ಮುದ್ದೆ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಕಾಯಿ ಹಾಕ್ತೀವಿ. ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ನಿಜ ರಸಮ್ ಥರನೇ ಇರುತ್ತೆ. ಆದರೆ ಅದೇ ಉಪ್ಸಾರು ಥರನೇ ಇರುತ್ತಲ್ವಾ, ಅಂದರೆ ಉಪ್ಸಾರಿಗೆ ಮೆಣಸು, ಜೀರಿಗೆ ಅದೇ ಒಂದು ಫೇಮಸ್ ಅಂತೀನಿ, ಅದೇ ಒಂದು ಫೇವರಾಗಿ ಕಾಣಿಸುತ್ತೆ ಮೆಣಸು, ಜೀರಿಗೆ. ಅಯ್ಯೋ ಯಪ್ಪ, ಈ ಲಾಗ್ ಮಾಡೋದೊಂಥರ, ಆದರೆ ವಾಯ್ಸ್ ಓವರ್ ಕೊಡೋದಿದೆಯಲ್ಲ ಅದನ್ನು ಯಪ್ಪ ಮಗು ಮನಿಕೋಬೇಕು. ಆಮೇಲೆ ಮಾತಾಡ್ಬೇಕಾದ್ರೇನು ಒಂದೊಂದ್ಸಲ ನಿಧಾನಕ್ಕೆ ಮಾತಾಡ್ತಿದ್ದೆ, ಯಾಕಂದ್ರೆ ನಾನು ಜೋರಾಗಿ ಮಾತಾಡ್ಬೇಕಾದ್ರೆ ಅವಳು ಕೈ ಕಾಲೆಲ್ಲ ಅಲ್ಲಾಡಿಸ್ತಾ ಇರ್ತಾಳೆ. ಅಯ್ಯೋ ದೇವರೇ, ಸೀರಿಯಸ್ಲಿ ಯಾವುದೂ ಈಸಿ ಅಲ್ಲ. ಎಲ್ಲನೂ ಇಷ್ಟಪಟ್ಟು ಮಾಡಿದ್ರೆ ಎಲ್ಲನೂ ಈಸಿನೇ ಅನಿಸುತ್ತೆ. ಆದರೆ ಇಷ್ಟಪಟ್ಟು ಮಾಡ್ಬೋದು ಅಂತ ಅಂದ್ಕೊಳ್ಳೋದಷ್ಟೇ, ಮಾಡುವಾಗಲೇ ಗೊತ್ತಾಗೋದು. ಈಗ ನಾನೇ ನೋಡಿ 3 ವಾರ ಆದಮೇಲೆ ಒಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಯಾಕಂದರೆ ಆ್ಯಕ್ಚುಲಿ ಅದಕ್ಕೊಂದು ರೀಸನ್ ಇದೆ. ಅದೇ ಫೋನ್ ಸರಿ ಇರಲಿಲ್ಲ ನಂದು, ಹಳೆ ಫೋನು. ಅದ್ರ ಸ್ಟೋರೇಜೇ ಇರಲಿಲ್ಲ. ಅಯ್ಯೋ ಈಗ ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಲ್ಲ, ಇದೇನೋ ಅದ್ರೊಳಗೆ ಹಾಕ್ಬಿಟ್ಟೆ, ಇರೋಬರೋದೆಲ್ಲ ಡಿಲೀಟ್ ಮಾಡಬೇಕು. ಆ್ಯಪ್ ಡಿಲೀಟ್ ಮಾಡಿ ಅಂತ ತೋರಿಸ್ತಾರೆ. ಯಾವ ಆ್ಯಪ್ ಅಂದರೆ ಇನ್ಸ್ಟಾಗ್ರಾಮೇ ತೋರಿಸ್ತಾರೆ. ಮೇಯ್ನ್ ಇವಾಗೆಲ್ಲ ಅದೇ ಇನ್ಸ್ಟಾಗ್ರಾಮೇ. ಟಿಕ್ಟಾಕ್ ಹೋದಾಗಿಂದ ಎಲ್ಲರೂ ಇನ್ಸ್ಟಾಗ್ರಾಮ್ಗೆ ಅಡಿಕ್ಟ್ ಆಗಿರೋದು. ಈಗ ಅದನ್ನ ಡಿಲೀಟ್ ಮಾಡ್ಬಿಟ್ಟು ಇನ್ನೇನು ಮಾಡೋಣ? ಅಯ್ಯೋ ಅದಕ್ಕೆ ಆ ಫೋನಲ್ಲಿ ನಾನೇನು ಮಾಡ್ತಿರ್ಲಿಲ್ಲ ವ್ಲಾಗು. ಸದ್ಯ ನಮ್ಮ ಮನೆಯವ್ರು ಹೆಂಗೋ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ನನಗೆ ಸೂಪರಾಗಿರೋ ಫೋನ್ ಕೊಡಿಸಿದ್ರು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ನೋಡಲ್ಲ ವ್ಲಾಗ್, ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳಲ್ಲ ವ್ಲಾಗಲ್ಲಿ, ಡೈರೆಕ್ಟಾಗಿ ಹೇಳಿದ್ದೀನಿ. ಮತ್ತು ಆಯಿತು ಸಾಂಬಾರಿಗೆ ಅದು ಕೂಗೋಷ್ಟರಲ್ಲಿ ಪಾತ್ರೆ ತೊಳ್ಕೊಂಬಿಡೋಣ ಅಂತ ಪಾತ್ರೆ ಎಲ್ಲ, ಅಯ್ಯೋ ನಮ್ಮ ಮನೇಲಿ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ಈ ವ್ಲಾಗಲ್ಲೇ ನೋಡಿ ಜಾಸ್ತಿ ಪಾತ್ರೆ ತೊಳೆಯೋದೇ ತೋರಿಸಿದ್ದೀನಿ. ಯಾಕಂದರೆ ಜಾಸ್ತಿ ಪಾತ್ರೆ ತೊಳೆಯೋದೇ ಇತ್ತು. ದೇವರೇ, ಪೂಜೆ ಬೇರೆ ಮಾಡಬೇಕು ಅಂತ ಫಾಸ್ಟಾಗಿ ಕೆಲಸ ಮಾಡ್ಕೋತಾ ಇದ್ದೆ. ಆದರೆ ನಮ್ಮ ಮನೆಯವರು ಮಾಡಿದ ಎಡವಟ್ಟು ಏನಂದರೆ, ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಾದಮೇಲೆ ಏನು ಮಾಡಿದ್ರು ಗೊತ್ತಾ, ಮಟನ್ ತರ್ತೀನಿ ಅಂದರು. ಅಯ್ಯೋ ನಾನು ಫುಲ್ ಕಿರ್ಚಾಡಿದ್ದೀನಿ. ಅಲ್ಲ ನಿಂಗೆ ಗೊತ್ತಾಗಲ್ವ ಹಂಗೆ ಹಿಂಗೆ ಅಂತ ಫುಲ್ ಬೈದಾಕ್ಬಿಟ್ಟಿದ್ದೀನಿ. ಆದರೆ ಗೊತ್ತಿಲ್ಲ ನನಗೆ ಅದು ಅವ್ರ ಪ್ಲ್ಯಾನ್ ಅಲ್ಲ, ನನ್ನ ಮೈದ್ನವ್ರದ್ದು ಪ್ಲ್ಯಾನು ಅಂತ. ಏಕೆಂದರೆ ನನ್ನ ಮೈದ್ನವ್ರದ್ದು ಗುರುವಾರ ಬರ್ಡೇ ಇತ್ತು. ನಾವು ಗುರುವಾರ ತಿನ್ನಲ್ಲ, ಮತ್ತು ನಮ್ಮಲ್ಲಿ ಶುಕ್ರವಾರನೂ ತಿನ್ನಲ್ಲ. ಸೊ ಶುಕ್ರವಾರ ಗುರುವಾರ ಇವ್ರು ತಿನ್ನಲ್ಲ ಅನ್ನೋ ರೀಸನ್ಗೆ ಮಾಡಿಸಿಲ್ಲ ಚಿಕನ್ ಮಟನ್. ನಮ್ಮನೇಲಿ ನಾನ್ ವೆಜ್ ಜಾಸ್ತಿ ಮಾಡಿಸ್ತಾ ಇರ್ತಾರೆ. ಅದ್ರಲ್ಲಿ ಬೇರೆ ಈ ಗುರುವಾರ ಶುಕ್ರವಾರ ಎಲ್ಲ ನಾವು ತಿನ್ನಲ್ಲ. ನಾನು ಶುಕ್ರವಾರ ತಿಂತೀನಿ, ಗುರುವಾರ ತಿನ್ನಲ್ಲ. ನಮ್ಮ ಅತ್ತೆ ಶುಕ್ರವಾರ ತಿನ್ನಲ್ಲ, ಮತ್ತು ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮೈದ್ನ ಸೋಮವಾರ ತಿನ್ನಲ್ಲ. ಈ ಥರ ನಮ್ಮ ಮನೆಯವ್ರು ಒಬ್ಬರೇ ಎಲ್ಲ ವಾರ ತಿನ್ನೋದು. ಈ ಥರ ಒಬ್ಬರು ತಿನ್ನಲ್ಲ, ಒಬ್ಬರು ತಿಂತಾರೆ, ಆ ಥರ ಎಲ್ಲ ಯೋಚನೆ ಮಾಡಿ ಅವರು 2 ದಿನ ಮಾಡಿಸಿರ್ಲಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಮುಂಚೆನೇ ಹೇಳಿದ್ರೆ ನಾನು ಪ್ಲ್ಯಾನ್ ಚೇಂಜ್ ಮಾಡ್ಕೋತಿದ್ದೆ. ಇಷ್ಟು ಬೆಳಗ್ಗೆ ಬೇಗ ಎದ್ದು ನಾನು 8 ಗಂಟೆ ಆ ಸಾಂಬಾರೆಲ್ಲ ರೆಡಿ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿದಾಗ ಬರೀ 8 ಗಂಟೆ ಅಷ್ಟೇ ಆಗಿತ್ತು. ಅಷ್ಟು ಬೇಗ ಕೆಲಸ ಮುಗಿಸಿದ್ದೀನಿ. ನಮ್ಮ ಮಕ್ಕಳು ನಮ್ಮನ್ನ ಹೈಪರ್ ಆ್ಯಕ್ಟಿವ್ ಮಾಡಿರೋದು, ಅವು ಹೈಪರ್ ಆ್ಯಕ್ಟಿವ್ ಅಲ್ಲ, ನಮ್ಮನ್ನ ಇನ್ನೂ ಹೈಪರ್ ಆ್ಯಕ್ಟಿವ್ ಮಾಡಿಬಿಟ್ಟವೆ. ನಾನು ಎಲ್ಲಿ ಎದ್ಬಿಡ್ತಾಳೋ ಅಂತ ನಾನು ಪೂಜೆ ಕೆಲಸ ಅಂದರೆ ನಮ್ಮ ಮನೇಲಿ ನಿಜ, ನಮ್ಮ ಮನೆ ದೇವ್ರ ಕೆಲಸ ಹಿಡ್ಕೊಂಡಿದ್ದ ದಿವಸನೂ ಒಂದು ವ್ಲಾಗ್ ಮಾಡ್ತೀನಿ. ದೇವ್ರ ಪೂಜೆ ಹಿಡ್ಕೊಂಡಿದ್ದ ದಿವಸ ನಿಜ ಸೀರಿಯಸ್ಲಿ 4 ಅವರ್ ಬೇಕು ನಮ್ಮ ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು ಅಂದರೆ. ಫುಲ್ಲು ಎಲ್ಲ ಎಷ್ಟು ದೇವ್ರ ಸಾಮಾನಿದ್ದಾವೆ, ಎಷ್ಟು ಫೋಟೋಸ್ ಇದ್ದಾವೆ ಅಷ್ಟಕ್ಕೂ ನಾಮ ಇಟ್ಟು ಅಷ್ಟು ತೊಳೆದು, ಯಪ್ಪ ಸೀರಿಯಸ್ಲಿ ಹೆವಿ ಕೆಲಸ. ಆ ಒಂದು ಭಯಕ್ಕೆ ಇಷ್ಟು ಬೇಗ ಕೆಲಸ ಮಾಡಿಕೊಂಡೆ. ಇವ್ರು ಹಿಂಗಂತ ಹೇಳಿದರೆ ನಾನು ಅಷ್ಟು ಬೇಗ ಎದ್ದೇಳೋ ನೆಸೆಸಿಟಿನೂ ಇರ್ತಿಲ್ಲ, ಅಷ್ಟು ಬೇಗ ನಾನು ಅರ್ಜೆಂಟಾಗಿ ಮಾಡ್ಕೊಳ್ಳೋದು ಇರ್ತಿರ್ಲಿಲ್ಲ ಅಲ್ವಾ. ಸೊ ಅದಕ್ಕೆ ತುಂಬ ಸಿಟ್ಟು ಬಂತು. ಆಮೇಲೆ ಚೆನ್ನಾಗಿ ಕಿರ್ಚಾಡಿ ನಾನು ಮಾಡೋದೇ ಇಲ್ಲ ಅಂತ, ಕೊನೆಗೂ ಆಯಿತು ನೀವು ಮಾಡ್ಕೊಳ್ಳಿ, ನೀವು ಬಂದು ಮಾಡ್ಕೊಳ್ಳಿ. ಅವ್ರು ಆ್ಯಕ್ಚುಲಿ ಯಾವಾಗಾದರೂ ಫ್ರೀ ಇದ್ದರೆ ಅವರೇ ಬಂದೆಲ್ಲ ಹೆಲ್ಪ್ ಮಾಡ್ತಾರೆ. ಆದರೆ ಅವರು ಶಾಪಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಆಲ್ರೆಡಿ 1 ಮಂತೇ ಆಯಿತು ಅನಿಸುತ್ತೆ, ಕೈಗೆ ಸಿಗ್ತಿಲ್ಲ ಆ ಸಮಯ. ನಮ್ಮ ಮನೆಯವ್ರು ನೋಡ್ರಿ ಬೈಕೊತಾರೆ. ಇಟ್ಸ್ ಓಕೆ ದಟ್ ಅವರು ಹಂಗೆ ತುಂಬ ಬ್ಯುಸಿ ಇದ್ದಾರೆ. ಸೊ ಅವ್ರನ್ನ ನನಗೆ ಹೆಂಗೆ ಕರೀಲಿ, ಹೋಗಲಿ ಬಿಡು ಪಾಪ. ನಮ್ಮ ಮೈದನ್ನ ಬೇಜಾರು ಮಾಡ್ಕೋತಾರಲ್ಲ, ಮತ್ತು ನೋಡಿ ಯಾವಾಗಾದರೂ ಮಾಡ್ತಿದ್ರು, ಇವಾಗ ನಾನು ಹೇಳಿದೆ ಅಂತ ಮಾಡಿಲ್ಲ ಅಂತ ಅಂದ್ಕೊಂಬಿಡ್ತಾರಲ್ಲ ಅಂತ
ಸರಿ ಬಿಡಿ ಮಾಡ್ತೀನಿ ನಾನೇ ಅಂದ್ಬಿಟ್ಟು ಪೂಜೆನ ಕ್ಯಾನ್ಸಲ್ ಮಾಡಿಕೊಂಡು ಇನ್ನೇನು ಮತ್ತೆ ಪೂಜೆನ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಇನ್ನೊಂದು ರೀಸನು ಇದೆ. ನನಗೆ ಇವಾಗ ಮನೇಲಿ ಹಿಂಗೆ ಎಲ್ಲ ಗಲೀಜು ಅಂದರೆ ಹೊಲ್ಸು ಮಾಡಿಕೊಂಡು ದೇವ್ರ ಬಾಗಿಲೇ ತೆಗಿಯಕ್ಕೆ ಬಿಡಲ್ಲ ನಮ್ಮ ಅತ್ತೆ. ಮತ್ತು ನಾನು ತೆಗ್ದು ಮತ್ತೆ ಅದಕ್ಕೊಂದು ಮಾತು ಅನ್ಸ್ಕೊಳ್ಳೋದು ಯಾಕೆ ಬೇಕು? ಅವ್ರು ಮಾಡಲಿ ನಾವು ಮಾಡಲಿ ಮನೆ ತುಂಬ ಅದೇ ತಾನೇ ಆಗುತ್ತೆ. ಸೊ ಅದಕ್ಕೆ ಪರವಾಗಿಲ್ಲ ಇಷ್ಟು ದಿನವೇ ಸುಮ್ಮನೆ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ತೊಳೆಯೋಣ ಅಂದ್ಬಿಟ್ಟು ಅದೇ ಟೈಮ್ ಸಿಗಬೇಕು. ಇವಾಗ ನಾನು ಇವತ್ತಾಗಿಲ್ಲ ನಾಳೆ ತೊಳ್ಕೊಳ್ಳೋಣ ಅನ್ನೋಕೆ ಆಗೋದೇ ಇಲ್ಲ. ನಾನು ಅಷ್ಟೊಂದು ಫ್ರೀ ಪರ್ಸನ್ ಅಂತೂ ಅಲ್ಲ. ಸೀರಿಯಸ್ಲಿ ನಮ್ಮ ಮನೆ ಕೆಲಸ ಹೆವಿ ಇರುತ್ತೆ. ಅದಕ್ಕೆ ನಾನು ಅವ್ರು ಚಿಕನ್ ತರ್ತೀನಿ ಅಂದರು. ಹಂಗೆ ನನಗೆ ಅಲ್ಲ ಮಟನ್ ತರ್ತೀನಿ ಅಂದರು. ಸೊ ನನಗೆ ಸ್ವಲ್ಪ ಮೈಂಡ್ ತುಂಬಾ ಅಪ್ಸೆಟ್ ಆಯಿತು. ಯಾಕಂದರೆ ನಾನು ಪೂಜೆ ಮಾಡಬೇಕು ಅಂತ ಗುರುವಾರದಿಂದ ನಾನು ಜಪ ಮಾಡ್ತಾಯಿದ್ದೆ. ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯಿತು. ಸರಿ ಸಾಂಬಾರಿಗೆ ಒಗ್ಗರಣೆ ಹಾಕಿ ಇಟ್ಬಿಡೋಣ, ಅಟ್ಲೀಸ್ಟ್ ಬೇಯಿಸ್ಬಿಟ್ಟಿದ್ದೀನಿ ಮತ್ತು ಏನು ಮಾಡೋಕ್ಕಾಗುತ್ತೆ. ಇದನ್ನಾದರೂ ಪಕ್ಕಕ್ಕೆ ರೆಡಿ ಮಾಡಿ ಮಡಗ್ಬಿಡೋಣ. ಇದು ಅಟ್ಲೀಸ್ಟ್ ಯಾರಾದರೂ ತಿನ್ನಲ್ಲ ಅನ್ನೋರ್ಗಾದ್ರೂ ಯೂಸ್ ಆಗುತ್ತೆ. ನಮ್ಮ ಅತ್ತೆ ತಿನ್ನಲ್ಲ, ಮಟನ್ ತಿನ್ನಲ್ಲ. ಅವರು ಚಿಕನ್ ತಿಂತಾರೆ, ಮಟನ್ ತಿನ್ನಲ್ಲ. ಸೊ ಅವ್ರಿಗಾದ್ರೂ ಆಗುತ್ತೆ ಅಟ್ಲೀಸ್ಟು ಅಂದ್ಬಿಟ್ಟು ಮಾಡಿಬಿಡೋಣ. ಹೆಂಗಿದ್ರು ಬೇಯಿಸ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ದೊಡ್ಡಕ್ಕ ಬಂದರೆ, ದೊಡ್ಡಕ್ಕ ಮೀನ್ಸ್ ನಮ್ಮ ಹಸ್ಬೆಂಡ್ ಅವರ ದೊಡ್ಡಣ್ಣ ಅವರ ಹೆಂಡ್ತಿ. ಅವರು ತಿನ್ನಲ್ಲ ನಾನ್ ವೆಜ್ಜು. ಅವರೇನು ನಾನ್ ವೆಜಿಟೇರಿಯನ್ ಅಲ್ಲ, ಬಟ್ ಅವ್ರು ನಾನ್ ವೆಜ್ ತಿನ್ನಲ್ಲ. ಅಲ್ಲ ವೆಜಿಟೇರಿಯನ್ ಅಲ್ಲ, ನಾನ್ ವೆಜ್ ತಿನ್ನಲ್ಲ. ಅಯ್ಯೋ ರಾಮ! ಎಷ್ಟು ಮಿಸ್ಟೇಕ್ ಮಾಡ್ತಿದ್ದೀನಲ್ವ ಮಾತಾಡೋದಕ್ಕೆ. ಪ್ಲೀಸ್ ಡೋಂಟ್ ಮೈಂಡ್. ಯಾರು ಅದನ್ನು ಮನಸ್ಸಿಗೆ ಹಾಕ್ಕೋಬೇಡಿ, ಕ್ಷಮೆ ಇರಲಿ, ಹೊಟ್ಟೆಗೆ ಹಾಕ್ಕೊಳ್ಳಿ. ಅವರು ತಿನ್ನಲ್ಲ. ಅದಕ್ಕೆ ಅವರು ತಿನ್ನಲ್ವಲ್ಲ, ಯಾರಿಗಾದ್ರೂ ಆಗುತ್ತೆ ಅಟ್ಲೀಸ್ಟ್ ಮಾಡಿಕ್ಕಿದ್ರೆ ಅಂದ್ಬಿಟ್ಟು ಮಾಡಿಕ್ಬಿಡೋಣ ಅಂತ ಹುರ್ಕೊಂಡೇ ಮಾಡ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಹುಣ್ಸೆಹಣ್ಣು ಚಿವುತ್ತಾ ಇದ್ದೀನಿ. ನಮ್ಮ ಮನೆಯವ್ರ ಮೇಲಿರೋ ಸಿಟ್ಟೆಲ್ಲ ಹುಣ್ಸೆಹಣ್ಣು ಮೇಲೆ ಹಾಕಿ ಚಿವುಚಿ. ಓಕೆ, ಫೈನಲಿ ಮನೆ ಎಲ್ಲ ಸಾಂಬಾರಾಯಿತು. ಕ್ಲೀನ್ ಮಾಡಿದೆ. ನಮ್ಮ ಬಂಗಾರಿ ಎದ್ಬಿಡ್ತು. ಬಂದ್ಬಿಟ್ಟು ಅಮ್ಮ ಅದು ಕೊಡಿ, ಅಮ್ಮ ಇದು ಕೊಡಿ. ಅವ್ರು ಎದ್ಬಿಟ್ರೆ ಮುಗೀತು ಕತೆ. ಹೇಳಿದ್ನಲ್ಲ ನಮ್ಮ ಹೈಪರ್ ಆ್ಯಕ್ಟಿವು ನೋಡಿ. ಅವಳು ಎದ್ದೋಳಿದ್ದು 8:05 ಎದ್ಲು. ಅಷ್ಟೊತ್ತಲ್ಲೇ ನಾನು ಎಲ್ಲ ಕೆಲಸ ಮುಗೀತು. ಅವಳಿಗೆ ಸರಿ ಮಾಡೋಣ ಅಂತ ಬಟ್ಟಲು ಎತ್ಕೊಂಡೆ. ಅಷ್ಟೊತ್ತಿಗೆ ಅವಳು ಎದ್ಲು. ಸರಿ ಇನ್ನೇನು ಎದ್ಲಲ್ಲ ಅಷ್ಟೊತ್ತವರೆಗೂ ಸ್ವಲ್ಪ ಹೊತ್ತು ಆಡ್ತಾಳೆ ಅಂದ್ಬಿಟ್ಟು ಆಡಿಸ್ತಾಯಿದ್ದೆ. ಅವಳನ್ನ ಏನು ಗೊತ್ತಾ, ಎದ್ದಿದ ತಕ್ಷಣ ಸ್ವಲ್ಪ ಎತ್ಕೊಂಡು ಅವಳನ್ನ ನಾನು ಆಡಿಸಿಲ್ಲ ಅಂದರೆ ಅಷ್ಟೇ ಬಂದು ಅಡುಗೆ ಮನೆ ಕಾಲು ಹಿಡ್ಕೊಂಡ್ಬಿಡ್ತಾಳೆ. ಆಮೇಲೆ ನಾನು ಸರಿ ಮಾಡಿ ಅದನ್ನ ಆರಕ್ಕಿಟ್ಟಿದ್ದೆ. ನಮ್ಮ ಬೇಬಿ ಬಂದುಬಿಟ್ಟು ಗ್ಲಾಸ್ ಹಾಕ್ಕೊಳ್ಳೋದು, ತೆಗೆಯೋದು, ತಲೆ ಮೇಲೆ ಇಕ್ಕೊಳ್ಳೋದು, ಕಣ್ಣಿಗೆ ಹಾಕ್ಕೊಳ್ಳೋದು, ಹಿಂಗೆ ಆಡಿಕೊಂಡು ಫುಲ್ಲು ಫನ್ ಮಾಡ್ತಾಯಿದ್ಲು. ನನಗೂ ಅವ್ರ ತಾತಂಗೂ ಫುಲ್ ಎಂಟರ್ಟೈನ್ಮೆಂಟ್. ಆಮೇಲೆ ಮಟನ್ ತಂದರು ನೋಡಿ. ತಲೆ ಮಟನ್ನು, ಕಾಲು ಇಷ್ಟೆಲ್ಲ ತಂದುಬಿಟ್ಟು ನನಗೆ ಮಾಡು ಅಂತ ಬೆಳಗ್ಗೆನೇ ಸಿಟ್ಟು ಎಕ್ಕಿಸ್ಬಿಟ್ಟಿದ್ರು. ಓಕೆ, ನಾವು ಈ ಥರ ಮಾಡ್ತೀವಿ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಅರಿಶಿನ ಇದನ್ನ ಒಂದು ಮಸಾಲೆ ರುಬ್ಕೋತೀವಿ. ಆ್ಯಕ್ಚುಲಿ ಇದು ಸಕ್ಕತ್ತಾಗಿತ್ತು ಟೇಸ್ಟು ಮಟನ್ ಸಾರು, ನಿಜ. ಇವ್ರ ಮನೇಲಿ ಯಾವಾಗಲೂ ಹಿಂಗೆ ಮಾಡ್ತೀವಿ, ಸಕ್ಕತ್ತಾಗಿರುತ್ತೆ. ನನಗೆ ನಮ್ಮ ಅತ್ತೆ ಅವರೇ ಹೇಳ್ಕೊಟ್ಟಿದ್ದು. ನಮ್ಮ ಅತ್ತೆ, ನಮ್ಮ ನಾದಿನಿ ಅವ್ರುಗಳೇ ಹೇಳ್ಕೊಟ್ಟಿರೋದು. ಹೇಳ್ಕೊಟ್ಟಿದ್ದು ಅಂದರೆ ಅದೇ ಒಂದು ಸಲ ಅವ್ರುಗಳೆಲ್ಲ ಜಾಸ್ತಿ ನಮ್ಮ ಮನೇಲಿ ಇರ್ತಿದ್ರಲ್ವ ಆವಾಗ. ಜಾಸ್ತಿ ಅಂದರೆ ಬರ್ತಾಯಿರ್ತಾರೆ, ಈಗಲೂ ಬರ್ತಾಯಿರ್ತಾರೆ. ಬರ್ತಾ ಇರೋರು ಮಾಡಿರುವಾಗ ಅವರು ಹಂಗೆ ಮಾಡು ಸಂಗೀತ, ಹಿಂಗೆ ಮಾಡು ಸಂಗೀತ ಅಂತ ಹೇಳೋರು. ಹಂಗೆ ಕಲ್ತ್ಕೊಂಡಿದ್ದೀನಿ. ಆಮೇಲೆ ನಾನು ಮಸಾಲೆನೆಲ್ಲ ಹುರಿದ್ಬಿಟ್ಟು ಎಣ್ಣೆಲಿ ಮಾಡ್ತಿದ್ದೆ. ಆದರೆ ಇವ್ರು ಹಂಗೆ ಡೈರೆಕ್ಟ್ ಮಾಡ್ತಾರೆ. ನಾನು ಟೈಮ್ ಇದ್ದಾಗ ಅಷ್ಟೇ ಹುರಿದ್ಬಿಟ್ಟು ಮಾಡ್ತೀನಿ. ಈ ಥರ ಅರ್ಜೆಂಟಲ್ಲಿ ಮಾಡಬೇಕು ಅಂದಾಗೆಲ್ಲ ಹುರಿಯೋದಿಲ್ಲ, ಏನಿಲ್ಲ. ಅದೊಂದು ಮಸಾಲೆ. ಆಮೇಲೆ ಇದಕ್ಕೆ ಕಾಯಿ, ಟೊಮೊಟೊ, ಕಡಲೆ, ಕೊತ್ತಂಬರಿ, ಚಕ್ಕೆ, ಲವಂಗ, ಗಸಗಸೆ, ಆಮೇಲೆ ಕೊತ್ತಂಬರಿ, ಪುದೀನ ಇಷ್ಟು ಹಾಕ್ಕೊಂಬಿಟ್ಟು ಇದೊಂದು ಮಸಾಲೆ. ಆಮೇಲೆ ಅಷ್ಟೇ, ಇವೆರಡೇ ಮಸಾಲೆ ಇದಕ್ಕೆ ರುಬ್ಕೊಳ್ಳೋದು. ಅದೇ ಅರ್ಶಿನದ ಮಸಾಲೆ, ಅದು ಈರುಳ್ಳಿ ಮಸಾಲೆ ಅಂತಾರೆ ಅದನ್ನು. ಈರುಳ್ಳಿ ಮಸಾಲೆ, ಕಾಯಿ ಮಸಾಲೆ ಇವೆರಡು ರುಬ್ಕೊಂಡು, ಆಮೇಲೆ ಬರೀ ಪುಡಿನ ಅಂದರೆ ಮಾಮೂಲಿ ಮಟನ್ ಸಾರು ಪುಡಿ ಮನೇಲೇ ಮಾಡಿಸ್ತೀವಿ ನಾವು. ಅದನ್ನು ನೀರು ಹಾಕ್ಬಿಟ್ಟು ಮಿಕ್ಸಿಗೆ ರುಬ್ಕೋತೀವಿ. ಏಕೆಂದರೆ ಕೈಯಲ್ಲಿ ಕಳಿಸ್ಬಿಟ್ಟು ಉಯ್ಬೋದು, ಆದರೆ ಯಪ್ಪ ಕೈ ಸಖತ್ತು ಉರಿಯುತ್ತೆ ಟೈಮ್. ಅದಕ್ಕೆ ನಾವು ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋ ಸೀನೇ ಇಲ್ಲ. ಅದಕ್ಕೆ ಜಾರೊಳಗಡೆ ಹಾಕಿ ರುಬ್ಬಿ ಮಡಿಕೊಂಬಿಡ್ತೀವಿ. ಇನ್ನು ಪುದೀನ ಎಲ್ಲ ಸೋಸಿ, ಅಯ್ಯೋ ಈ ಪುದೀನ ಹೆಂಗೆ ಗೊತ್ತಾ, ಅಟ್ಲೀಸ್ಟ್ ಕೊತ್ತಂಬರಿ ಆದರೂ ಹಿಂಗೆ ಮುರಿದು ಹಾಕ್ಬಿಡ್ಬೋದು. ಈ ಪುದೀನ ಒಂದೊಂದು ಎಲೆನೇ ಬಿಡಿಸ್ಬೇಕು. ಅಯ್ಯೋ ನನಗೆ ಹತ್ತಿರ ಸಿಟ್ಟಿಗೂ ನನ್ನ ಮೂತಿ ನೋಡಿ ಹೆಂಗಾಗಿದೆ. ಫುಲ್ಲು ಸಿಟ್ಟಲ್ಲಿದ್ದೆ ಆ್ಯಕ್ಚುಲಿ. ಯಪ್ಪ ಮತ್ತು ಎಷ್ಟು ನನಗೆ ಮೂಡ್ ಅಪ್ಸೆಟ್ ಆಗಿತ್ತು ಅಂದರೆ ಸೀರಿಯಸ್ಲಿ ನನಗೆ ಇವಾಗ ಹೇಳ್ಬೇಕಾದ್ರೆ ನಗು ಬರ್ತಾಯಿದ್ದಾರೆ. ನಾನು ಆವತ್ತಂತೂ ಅಳೋದೊಂದು ಬಾಕಿ, ನನ್ನ ಪೂಜೆಯನ್ನು ಕೆಡಿಸ್ಬಿಟ್ರಲ್ಲ ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ. ಟೈಮ್ ನಮ್ಮ ಮನೇಲಿ ಹಂಗೇನೆ, ಗಳಿಗೆ ನೋಡೋಲ್ಲ, ಸಮಯ ನೋಡೋಲ್ಲ. ಈಗಾದರೂ ಓಕೆ. ನಮ್ಮ ಮನೆಯಲ್ಲಿ ಟೈಮ್ ಏನು ಮಾಡ್ತಾರೆ ಅಂದರೆ,
ನೈಟ್ 9 ಗಂಟೆ ಆಗಿರುತ್ತೆ ಆವಾಗ ಚಿಕನ್ ತಂದುಬಿಡ್ತಾರೆ. ಫ್ರೈ ಮಾಡ್ತೀಯಾ ಅಂತ. ಈಗ ತಂದ್ಬಿಟ್ಟಾಗ ಹ್ಞೂ ಮಾಡಲ್ಲ ಅಂತನೂ ಅನ್ನಂಗಿಲ್ಲ, ಏ ಅಪ್ಪ ಆಗಲ್ಲ ಅಂತನೂ ಅನ್ನಂಗಿಲ್ಲ. ನಾವು ಯಾವುದೇ ಸಿಚುವೇಶನ್ ಇದ್ರೂ ಮಾಡಿಕೊಡ್ಬೇಕಾಗುತ್ತೆ. ಟೈಮ್ ಏನಾದರೂ ಇನ್ನೂ ತಂದಿಲ್ಲ ಅಂದಾಗ ಹೇಳ್ತಾರಲ್ಲ, ಅವಾಗ ನಾನು ಒಪ್ಕೊಳ್ಳೋಕ್ಕೆ ರೆಡಿನೇ ಇರಲ್ಲ. ಏನು ಗೊತ್ತು ಗೊತ್ತಿಲ್ವಾ ಅಂತ ಬೈತಾ ಇರ್ತೀನಿ. ಆಮೇಲೆ ಅಪ್ಸೆಟ್ ಆಗ್ತಾರೆ. ಆಮೇಲೆ ಮತ್ತೆ ನಾನು ಯೋಚನೆ ಮಾಡಿ ಬಿಡು ಅತ್ತಾಗೆ ತುಂಬ ದಿನ ಆಗಿದೆ ಮಾತ್ರ ತನ್ನಿ ಅಂತೀನಿ. ಆ್ಯಕ್ಚುಲಿ ತುಂಬ ದಿನ ಆಗಕ್ಕೆ ಬಿಡೋದೇ ಇಲ್ಲ ಇವ್ರ ಮನೇಲಿ. ಯಾವಾಗಲೂ ಚಿಕನ್, ಮಟನ್ ಇದ್ದೇ ಇರುತ್ತೆ. ಯಪ್ಪಾ ಸೀರಿಯಸ್ ನಮ್ಮಮ್ಮನ ಮನೇಲಿದ್ದಾಗೆಲ್ಲ ನಾವು ಇಷ್ಟೊಂದು ಯಾವತ್ತೂ ಚಿಕನ್, ಮಟನ್ ಎಲ್ಲ ತಿಂತಿಲ್ಲ. ನಮ್ಮ ಮನೇಲಿ ಮಾಡ್ತಿದ್ರು ವಾರಕ್ಕೊಂದು ಸಲ ಮಾಡ್ತಾಯಿದ್ರು. ವಾರಕ್ಕೊಂದು ಸಲ ಜಬರ್ದಸ್ತಾಗಿ ತಿಂದು ತೇಗಿ ಸುಮ್ಮನಾಗಿವ್ರು. ಇವ್ರು ಹಂಗಲ್ಲ, ವಾರ ಪೂರ್ತಿ ಅದೇ ಇರುತ್ತೆ. ನಮ್ಮ ಮನೇಲಿ ರೆಗ್ಯುಲರಾಗಿ ಇರೋದಂದರೆ ಚಿಕನ್, ಮಟನ್ ಸಾಂಬಾರು. ಅದು ಬಿಡ್ತಂದರೆ ಉಪ್ಸಾರು, ಬಸ್ಸಾರು. ಇದು ಮೂರೇ ಕಂಪಲ್ಸರಿ ಇದ್ದೇ ಇರುತ್ತೆ. ಅಯ್ಯೋ! ನನಗಂತೂ ಈ ಸಾರುಗಳು ತಿಂದು ತಿಂದು ನನ್ನ ಸಾರು ನನಗೆ ತಿಂದು ನನಗೆ ಬೇಜಾರಾಗ್ಬಿಟ್ಟೈತೆ. ಏನಂದರೆ ನಮ್ಮ ಅತ್ತೆ, ಮಾವ ಹುಳಿ ಸಾರು ಅವೆಲ್ಲ ತಿನ್ನಲ್ಲ, ತರಕಾರಿ ಸಾರು ಅದೆಲ್ಲ. ಅಯ್ಯೋ! ಎಲ್ಲೋ ಮಾಡಿಬಿಟ್ಟಿದ್ದೀನಲ್ಲ ಅಂತ ತಿಂತಾರೆ. ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂದರೆ ಹಳ್ಳಿಯವ್ರಂದರೆ ವಯಸ್ಸಾದವ್ರಂದರೆ ನಿಮಗೆ ಗೊತ್ತಿರುತ್ತಲ್ವ, ಅವ್ರಿಗೇನಿದ್ರು ಬಸ್ಸಾರು, ಉಪ್ಸಾರು, ಖಾರ ಇದ್ದಿದ್ದ ಸಾರು, ಆ ಸಾರು, ಈ ಯಪ್ಪಾ ಇದೇ ಮಾಡೋದೇ ಯಾವಾಗ್ಲೂ. ನಮ್ಮನೇಲಿ ನಮ್ಮಮ್ಮ ಕೇಳ್ತಾ ಇರ್ತಾರೆ, ಇವಾಗ ಏನು ಸಾಂಬಾರು? ನಾನು ಉಪ್ಸಾರು, ಬಸ್ಸಾರು. ಅದು ಬಿಟ್ಟರೆ ಚಿಕನ್ ಸಾರು, ಮಟನ್ ಸಾರು ಇದೇ ಹೇಳ್ತಾ ಇತ್ತು ನಮ್ಮಮ್ಮ. ಓ ಬಿಡಮ್ಮ ನೀನು ಅಂತ ಇರ್ತಾರೆ. ಆಮೇಲೆ ಇದು ಕಾಲು ಸೂಪ್ಗೆ ಮಾಡೋಣ ಅಂತ ಫಸ್ಟ್ ಟೈಮ್ ಇದು ಟ್ರೈ ಮಾಡಿದೆ. ಸಖತ್ತಾಗಿತ್ತು ಅಂದರು ಎಲ್ಲರೂ. ನಾನು ಆ್ಯಕ್ಚುಲಿ ರಿವ್ಯೂವು ಆಮೇಲೆ ಅಡುಗೆ ಆಗಿರೋದು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಯ್ಯೋ! ನನ್ನ ನೋಡಿ ಇವರೇ ನಮ್ಮ ನಾದಿನಿ, ದೊಡ್ಡ ನಾದಿನಿ ಅವಕ್ಕ. ಅವ್ರು ಬಂದರು. ಆ್ಯಕ್ಚುಲಿ ನಮ್ಮ ರಚುನ ಕರ್ಕೊಂಬಂದು ಬಿಡು ಅಂತ ಇದ್ದರು. ನನ್ನ ಮೈದನ ಸದ್ಯ ಅವ್ರನ್ನೇ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದರು. ಬನ್ನಿ ಅವರೊಬ್ಬರ ಕೈಲಿ ಆಗಲ್ಲ ಅಂದ್ಬಿಟ್ಟು. ಆಮೇಲೆ ಅವ್ರು ಬಂದು ಸದ್ಯ ಆಚೆಗಡೆ ಗ್ಯಾಸ್ ಫಿಟ್ ಮಾಡಿಕೊಂಡು, ನಾನು ಅಷ್ಟೊತ್ತಿಗಾಗಲೇ ಅನ್ನ ಎಲ್ಲ ಮಾಡ್ಕೊಂಡಿದ್ದೆ. ಅನ್ನ ಮಾಡಿಕೊಂಡು ಬಿಸಿನೀರೆಲ್ಲ ಕಾಯಿಸ್ಕೊಂಡಿದ್ದೆ. ಯಾಕಂದರೆ ಆಚೆಗಡೆ ಗ್ಯಾಸ್ ಫಿಟ್ ಮಾಡಿಕೊಂಡ್ರೆ ಮತ್ತೆ ಅದು ತರೋದೇನು 1 ಅವರ್ ಆಗುತ್ತೆ. ಯಾಕಂದರೆ ಮಟನ್ ಚೆನ್ನಾಗಿ ಬೇಯಿಸ್ಬೇಕಲ್ವಾ. ಸೊ ಹೊರಗಡೆ ಅವ್ರು ಮಾಡ್ಕೊಬೇಕಾದ್ರೆ ನಾನು ಒಳಗಡೆ ಎಲ್ಲ ಇದೆಲ್ಲ ಗುಡಿಸ್ಕೊಂಡು ಎಲ್ಲ ಕಚಾಟಿ ಮಾಡಿ ಇಕ್ಕಿದ್ನಲ್ಲ, ಈರುಳ್ಳಿ ಬಿಡಿಸಿ ಅದು ಇದು ಎಲ್ಲ ಮಾಡಿ ಎತ್ಕೊಂಡೆಲ್ಲ ಹಾಕ್ಕೊಂಡು, ಪಾತ್ರೆಗಳಂತೂ ಬೀಳ್ತಾನೇ ಇದ್ದೋ. ನಾನ್ ವೆಜ್ ಮಾಡಿಬಿಟ್ರಂತೂ ಮುಗೀತು. ಪಾತ್ರೆ ಕತೆನೂ ನನ್ನ ಕತೆನೂ ಎರಡೂ ಮುಗೀತು. ತೊಳೆದು ಪಾತ್ರೆಗೂ ತೊಳ್ಕೊಂಡು ಸಾಕಾಗಬೇಕು. ತೊಳೆದು ನನಗೂ ಸಾಕಾಗಬೇಕು, ಅಷ್ಟಾಗುತ್ತೆ. ಯಾಕಂದರೆ ಈ ನಮ್ಮ ಮನೇಲಿ ಈ ಗುರುವಾರ, ಶುಕ್ರವಾರ ಯಾರೂ ತಿನ್ನಲ್ಲ. ಆ ಥರ ಇರೋದ್ರಿಂದ ಏನಾನ ಮುಟ್ಟಿರೋದಾದರೆ ತಿನ್ನೋದು. ನಮ್ಮ ಅತ್ತೆ ಅಂತೂ ಮುಟ್ಸ್ಕೊಳ್ಳೋದು ಇಲ್ಲ ಆ ವಾರದಲ್ಲಿ. ಹಂಗಾಗಿ ಅವ್ರದ್ದು ಸ್ವಲ್ಪ ಸ್ಟ್ರಿಕ್ಟಾಗಿರುತ್ತೆ. ಹಂಗಾಗಿ ಯಾವುದೂ ಹಂಗೆ ಬಿಡೋಕ್ಕಾಗಲ್ಲ. ಒಂಚೂರು ಯಾವ್ದಾನ ಅದು ಕೈಯಲ್ಲಿ ಮುಟ್ಟಿದ್ದೀವಿ ಅಂದರೆ ಅದನ್ನೂ ತೊಳಿಬೇಕು. ಯಾಕಂದರೆ ಅವ್ರಿಗೇನು ಗೊತ್ತಾಗುತ್ತೆ ಹಂಗೆ ಇಕ್ಬಿಡೋಣ ಅಂತ. ಆ ಥರ ಮೈಂಡ್ಸೆಟ್ ಯಾವತ್ತೂ ಬಂದಿಲ್ಲ. ಯಾಕಂದರೆ ಅದು ಅವ್ರಿಗೆಲ್ಲ ಕರ್ಮ. ಗೊತ್ತಿಲ್ಲದೆ ಮಾಡಿರ್ತಾರೆ ಅವರು. ನಾವು ಗೊತ್ತಿದ್ದು ಇಕ್ಕಿರ್ತೀವಲ್ಲ, ಅದು ನಮ್ಮ ಕರ್ಮ ಆಗಿರುತ್ತೆ. ಸೊ ನಾನು ಯಾವುದೂ ಹಂಗೆ ಮಾಡೋಕ್ಕೋಗಲ್ಲ. ಯಾವ್ದು ಮುಟ್ಟಿರ್ತೀನೋ ಎತ್ಕೊಂಡು ತೊಳೆದಿಕ್ಬಿಡ್ತೀನಿ. ಎಷ್ಟೊತ್ತು ತೊಳೆಯೋದು ಒಂದು 5 ನಿಮಿಷ ಆಗುತ್ತೆ. ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಕ್ಚುಲಿ ನಂಗೆ ಇವ್ರ ಮನೇಲಿ ಫೇವ್ರೆಟ್ ಪಾರ್ಟೇ ಪಾತ್ರೆ ತೊಳೆಯೋದು. ಅಲ್ಲಿ ಆ ನಮ್ಮದು ಸಿಂಕ್ ತುಂಬ ದೊಡ್ಡದಾಗಿದೆ. ಅದೊಂದು ಖುಷಿ ನನಗೆ. ಪಾತ್ರೆ ತೊಳೆಯೋಕೆ ಬೇಜಾರಾಗಲ್ಲ. ಟೈಮ್ ಬೇಜಾರಾಗುತ್ತೆ. ಯಾವಾಗ ಅಂದರೆ ಯಾವಾಗಾದರೂ ಒಂದು ಸಲ ನಿಜ ಪಾತ್ರೆ ತೊಳೆಯೋಕೆ ನಿಂತ್ಕೊಳ್ಳೋಕೆ ಮೂಡೇ ಇರೋಲ್ಲ, ಹಂಗಾಗಿರುತ್ತೆ. ಆದರೆ ತುಂಬ ಟೈಮ್ ಯಾವಾಗಲೂ ಖುಷಿಯಿಂದನೇ ತೊಳಿತೀನಿ. ಇಷ್ಟ. ಸಿಂಕೆಲ್ಲ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಸಿಂಕೇನು ಇಡೀ ಮನೆಯೇ ಬಂಗ್ಲೆ ಥರ ಇದೆ. ಈ ಬಂಗ್ಲೆನ ಗುಡಿಸಿ ಒರೆಸಿ ತೊಳೆದು ಮಡಿಕೊಳ್ಳೋದೈತಲ್ಲ, ದಟ್ ಈಸ್ ನಿಜವಾಗ್ಲೂ ಯಪ್ಪ. ಅದರಲ್ಲೂ ಹೆಂಗೆ ಗೊತ್ತಾ, ಒಬ್ಬರೇ ಇರೋರಿಗೆ ಏನೂ ಅನಿಸಲ್ಲ. ಈ ಮಕ್ಕಳು ಕಟ್ಕೊಂಡಿರೋರ್ಗಂತೂ ಈಗ ಹೇಳ್ತಾ ಇದ್ದೀನಿ ಅಷ್ಟೇ, ಸುಸ್ತಾಗ್ತಿದೆ. ಅಲ್ಲಿ ಮಾಡುವಾಗಂತೂ ಸಿಕ್ಕಾಪಟ್ಟೆ ಆಗ್ತಿತ್ತು. ಇವಾಗ ನಮ್ಮ ರಕ್ತದ್ದು ಕೇಳಿಸ್ಕೊಳ್ಳಿ. ಏನೆಲ್ಲೂ ಬಂದಿಲ್ಲ, ಕಣ್ಣು ಉರಿತದೆ, ಕಾದುತ್ತು ನಿನಗೆ ಬರ್ತದೆ ಹೇಳು. ಹೊರ್ದಾಕ್ಬಿಡ್ತೀನಿ. ಬಾಳೆ
ವಾ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಅಜ್ಜಯ್ಯ. ಮುಗ್ಸಿದ್ರೆ ಇದನ್ನೆಲ್ಲ ಕೊಟ್ಬಿಟ್ಟು ತಗೊಳ್ತಾನೆ. ಹಾ ಅದೇ ಚಿಕ್ಕದ ಮೇಲೆ ಕೊಟ್ರೆ ತರೋದು. ಅವ್ರಿಗೆ ಏನಾದರೂ ಒಂದು ಹೊರಡೆ ಹೇಳ್ತಾರ ಅದನ್ನ ರಿಪೀಟ್ ಮಾಡ್ತಾಳೆ ಅವ್ರ ಮುಂದೆ. ಅದಕ್ಕೆ ನಮ್ಮ ಯಾರು ರಿಪೀಟ್ ಮಾಡ್ತಾ ಇರ್ತಾಳೆ. ಉಪ್ಪು ಅಡ್ಡ ಇರ್ತದೆ ಮಗ. ಹೇಗೆ ಅಡ್ಡ ಬಿದ್ದೆ? ಅದು ಮುಟ್ಟಿಗೆ ಖಾರ ಖಾರ ಕಣ್ಣು ಬಾಯಿಗೆ ಉರಿತದೆ. ಆಪು ಮೈಗೆ ಅಡ್ಡ ಬಿಟ್ಟಿರಲ್ಲ. ಹೇಳಿದ ಕೇಳಬೇಕು. ಕಣ್ಣು ಒಬ್ಬು ಆಯ್ತದೆ ಕಣಮ್ಮ. ಒಬ್ಬು ಏಯ್ ಬೇಕಾ ಏಟು? ಹಾ ಬೇಕೇನ ಏಟು? ಬಂದ್ಬಿಟ್ರೆ ಈಗ ಏನಂದ್ ಮಾಡೋಣ ಇರೋದು? ಹಾ ಏನ್ ಮಾತಾಡ್ತಾ ಇದೀಯಾ? ಏನೀಯ ಏನಂದೆ ಇವಾಗ ನೀನು? ಏನಂದ? ತಿಗ್ಗಯ್ಯ ಮತ್ತಿಂತ ಹಾ ಸುಟ್ಟಯ್ಯನ ಯಾರ ಹತ್ರ ಐತೆ? ಎಲ್ಲೈತೆ ಮಮ್ಮ ಹತ್ರ? ಸುಟ್ಟಯ್ಯ ಕುಡಿತೀಯಾ? ಕೊಡ್ತೀನಿ. ಕೊಡ್ತೀನಿ ಸುಮ್ಮನೆ ಸುಟ್ಟಯ್ಯ. ಬಂದಂಗೆ ಮಾತಾಡ್ತಾರೆ. ಹೆಂಗ್ ಮಾತಾಡ್ತಾರಪ್ಪ ಅದು ನೋಡಾಗ ನೀವು ಸತಿ ಹೊಡೆದು ತಲೆಗೆ. ಕಾಲ ಕಣ್ಣು ಮುಟ್ಕೊತೀಯ ಬಾಳ ಕಡ್ತೀಯ ಅಂತ ನನಗೆ ಬೇಗಾಡ್ತಾಳೆ. ಏ ರಚನಾ ಬೇಕಾಯ್ತು? ಹಾ ಬರ್ಲಾ ಬರ್ಲಾ ಅಂದೆ. ಬರ್ಲಾ ಬರ್ತೀನಿ ತಡಿ. ನರಸಿಂಹಯ್ಯ ಅವಳದೆಲ್ಲ ಮುಗೀತು ಜಗಳ. ಆಮೇಲೆ ನಾನು ಅನ್ನಕ್ಕಿಟ್ಟೆ. ಸಾರಿ ಅನ್ನಕ್ಕಲ್ಲ, ಅದು ಆ್ಯಕ್ಚುಲಿ ಸೂಪು. ಅದು ನಾವು ಮಧ್ಯಾಹ್ನ ಅಂದರೆ ಅದು ಅವಾಗೇ ಮಾಡಿ ಅವಾಗಲೇ ಕುಡಿದ್ರೆ ಅದು ಯೂಸ್ ಇಲ್ಲ. ಸ್ವಲ್ಪ ಅದು ಚೆನ್ನಾಗಿ ಇಳ್ಕೋಬೇಕು ಮೂಳೆನೂ. ಆ್ಯಕ್ಚುಲಿ ಸೂಪರಾಗಿ ಬೆಂದೋಗ್ಬಿಟ್ಟಿತ್ತು. ಮೂಳೆನೇ ಮೂಳೆ ಉಗ್ಯೋಕ್ಕೆ ಇದೇ ಇಲ್ಲ, ನೆಸೆಸಿಟಿನೇ ಇಲ್ಲ. ತಿನ್ಕೋಬೋದು, ಅಷ್ಟು ಚೆನ್ನಾಗಿ ಬೆಂದೋಗಿತ್ತು. ಆಮೇಲೆ ಟೇಸ್ಟ್ ನೋಡ್ತಾ ಇದ್ದೆ, ಅದು ಸ್ವಲ್ಪ ಗಟ್ಟಿಯಾಗಿತ್ತು. ಹಾಗಾಗಿ ನೀರು ಹಾಕಿ ಇನ್ನೊಂದು ಸ್ವಲ್ಪ ಖಾರ ಕಮ್ಮಿ ಅನಿಸ್ತಿತ್ತು. ಇವ್ರ ಮನೆಗೆ ಖಾರ ತಿಂತಾರಲ್ವ, ಹಾಗಾಗಿ ಖಾರದ ಪುಡಿ ಹಾಕಿ ಆಮೇಲೆ ಒಂಚೂರು ನೀರು ಹಾಕ್ಬಿಟ್ಟು ಇಕ್ಕಾಗಿ ಬಿಟ್ರೆ ತಾನೇ ಯಪ್ಪ ನಮ್ಮ ಹುಡುಗಿ ಅಂತೂ ಅಸ್ಸಲು ಆಚೆ ಇರಲ್ಲ. ಬಂದು ಇಲ್ಲಿ ನನಗೆ ಕಾಟ ಕೊಡ್ತಾ ಇರ್ತಾಳೆ. ಅದು ಕೊಡಿ ಇದು ಕೊಡಿ ಅಮ್ಮ, ಅದು ಮಾಡಿ ಇದು ಮಾಡಿ. ಯಪ್ಪ ಒಂದು ಗಳಿಗೆ ಬಾಯಿ ಸುಮ್ಮನೆ ಇರಲ್ಲ, ಕೈ ಸುಮ್ಮನೆ ಇರಲ್ಲ. ವಟ ವಟ ಅಂತಲೇ ಇರ್ತಾಳೆ. ಮತ್ತೆ ನಮ್ಮ ಅತ್ತೆ ಹತ್ರ ಜಗಳಾಡ್ತಾಳೆ ನೋಡಿ ಈಗ. ಏನಂದೆ ಚಿನಿ? ಅಲ್ಲಿಲಿ ಮಂಗಿ? ಏನು ಅಲ್ಲಿಲಿ ಮಂಗಿ ಅಂದರೆ? ಸುಮ್ಮನೆ ಮನೆ ಕಡೆ ಅಂತನಾ? ಮಾಡ್ತೀಯಾ?
ಇಲ್ಲ ಈ ಜಗಳ ಗಂಟೆ ಜಗಳ ಮುಗಿಯಲ್ಲ, ನನ್ನ ಕೆಲಸ ಮುಗಿಯಲ್ಲ. ಅಷ್ಟೆಲ್ಲ ಅನ್ನ ಎಲ್ಲ ಆಯಿತು. ಎಲ್ಲನೂ ವೀಡಿಯೋಸ್ ಶೂಟ್ ಮಾಡೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಅಷ್ಟು ಮನೇಲಿ ಇರುತ್ತೆ ಪ್ರೆಷರ್. ಒಬ್ಬೊಬ್ಬರು ಬರ್ತಾ ಇರ್ತಾರೆ. ನನಗೆ ಇನ್ನೊಂದು ಏನು ಗೊತ್ತಾ, ಯಾರ ಮುಂದೇನಾದರೂ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಶರಮ್ ಜಾಸ್ತಿ, ಅಂದರೆ ನಾಚಿಕೆ ಜಾಸ್ತಿ. ಸೊ ಅದಕ್ಕೆ ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕಿರಲ್ಲ. ಇದು ಮುದ್ದೆಗೆ ಇಟ್ಟಿದ್ದೆ. ನಾನು ಮುದ್ದೆ ಬಾಣಲೆಲೇ ಮಾಡೋದು. ನನಗೆ ಆ್ಯಕ್ಚುಲಿ ಮುದ್ದೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ದೆ ಬಾಣಲೆಲಿ. ಸೊ ಬಾಣಲೆಲೇ ಕಂಫರ್ಟಾಗಿ ಮಾಡೋಕ್ಕೆ ಆಗ್ತಿತ್ತು ನನಗೆ. ಸೊ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನಿಲ್ಲ ಅಂದರೂ 4 ಮುದ್ದೆ ಮಾಡ್ತೀನಿ. ಅಂದರೆ ಡೈಲಿ ಮಾಡಲ್ಲ. ಅಂದರೆ ಬಾಣಲೆಲಿ ಕೆಪಾಸಿಟಿ ಇರೋದು ನನಗೆ. ಒಬ್ಬೊಬ್ಬರು 6, 8 ಎಷ್ಟನ ಮಾಡ್ತಾರೆ. ನನಗೆ ಕೆಪಾಸಿಟಿ ಇರೋದು ಬಾಣಲೆಲಿ 4 ಮುದ್ದೆ ನೀಟಾಗಿ ಮಾಡ್ತೀನಿ ಅಂದರೆ 4 ಮುದ್ದೆ ಮಾಡ್ತೀನಿ. ಆದರೆ ಡೈಲಿ ರೊಟೀನಲ್ಲಿ 2 ಮುದ್ದೆ, ಮಧ್ಯಾಹ್ನ 2 ಮುದ್ದೆ, ನೈಟ್ 2 ಮುದ್ದೆ ಮಾಡ್ತೀನಿ ಕಂಪಲ್ಸರಿಯಾಗಿ. ಏನಿಲ್ಲ, ಮಾಮೂಲಿ ಮುದ್ದೆ ಮಾಡೋದು ಗೊತ್ತಿದೆಯಲ್ಲ. ಮುದ್ದೆ ಬಗ್ಗೆ ಇನ್ನೇನು ಹೇಳೋದು. ಮತ್ತು ಹೆಂಗೆ ಬರ್ತಿದೆ ಲಾಗ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಲಾಸ್ಟ್ ಲಾಗಲ್ಲಿ ಒಂಚೂರೂ ಸಪೋರ್ಟ್ ಇಲ್ಲ. ಸೊ ನನಗೆ ಅಪ್ಸೆಟ್ ಆಯ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ. ಕೆಲವೊಂದು ಸಲ ಏನು ಏಕ್ದಮ್ ಯಾರು ಮೇಕ್ ಬಂದುಬಿಡಲ್ಲ. ಸಣ್ಣದ್ರಿಂದನೇ ಎಲ್ಲರೂ ಮೇಕ್ ಬರೋದು. ಇವತ್ತಲ್ಲ ಅಂದ್ರೆ ನಾಳೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆ ಮೇಲೆ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನೋಡೋಣ. ಆದರೆ ರೆಸ್ಪಾನ್ಸ್ ಇಲ್ಲಾಂದರೆ ಸೀರಿಯಸ್ಲಿ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಫ್ರೆಂಡ್ಸ್. ಏನಾದರೂ ಒಂದು ಕಮೆಂಟ್ ಆದರೂ ಅಟ್ಲೀಸ್ಟ್ ಹೆಂಗಿದೆ, ಓಕೆನಾ, ಹೊಗೆನಾ, ಅಟ್ಲೀಸ್ಟ್ ಬ್ಯಾಡ್ ಆಗಿದ್ದರೆ ಅದನ್ನಾದರೂ ಹೇಳಿ. ಅಯ್ಯೋ ನಿಜ ಬ್ಯಾಡ್ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತಾಯಿದ್ದೆ. ಅಟ್ಲೀಸ್ಟ್ ಅದಾದರೂ ಮಾಡ್ರಪ್ಪ ಅನ್ನಂಗೆ ಆ ಲೆವೆಲ್ಗೆ ಬಂದು ನಿಂತ್ಬಿಟ್ಟಿದ್ದೀನಿ. ಯಾಕಂದರೆ ಏನೂ ರೆಸ್ಪಾನ್ಸು ಗೊತ್ತಾಗ್ತಾ ಇಲ್ಲ ಅಂದಾಗ ಹೇಗೆ ಬರ್ತೈತೆ ಅಂತ ನಮಗೆ ಗೊತ್ತಾಗಲ್ಲ ಅಲ್ವಾ. ನಮ್ಮ ವ್ಲಾಗ್ ಆ್ಯಕ್ಚುಲಿ ನಮಗಿಷ್ಟ ಆಗೇ ಆಗುತ್ತೆ. ಯಾರಿಗಾದ್ರೂ ಅಷ್ಟೇ, ಅವ್ರಿಗೆ ಇಷ್ಟನೇ ಆಗುತ್ತೆ. ಆದರೆ ಬೇರೆಯವ್ರಿಗೆ ಇಷ್ಟ ಆಗಬೇಕೇ ಇರೋದಿದು. ನಮ್ಗೆ ಇಷ್ಟ ಆಗುತ್ತೆ ಅಂದರೆ ನಾವು ನಾವೇ ಮಡಿಕೊಬೋದಿತ್ತು. ಅಪ್ಲೋಡ್ ಮಾಡೋ ಅವಶ್ಯಕತೆ ಆದರೂ ಏನಿರುತ್ತೆ ಅಲ್ವಾ. ಅದಕ್ಕೆ ಪ್ಲೀಸ್ ತಿಳಿಸ್ಕೊಡಿ. ಮತ್ತು ಲೈಕ್ ಮಾಡ್ಕೋತಾ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡೋಣ ಈ ವಿಡಿಯೋಗೆ ಎಷ್ಟು ಜನ ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡ್ತೀರಾ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಭರವಸೆಗೆ ಮೋಸ ಮಾಡಬೇಡಿ. ನೋಡೋಣ. ನೋಡಿ ಮುದ್ದೆ ಚೆನ್ನಾಗಿ ತೊಳಸ್ತೀನಲ್ವ, ಅದನ್ನು ನಮ್ಮ ಕಡೆ ತೊಳಸೋದು ಅಂತಾರೆ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಒಂದೊಂದು ಮಾತು ತೊಲಸಿದ್ದೀನಿ. ಏನೂ ತಪ್ಪು ತಿಳ್ಕೊಳ್ದೆ ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತಾರಲ್ಲ, ಅದೇನೋ ಅಂತ ಅನ್ನೋಕ್ಕೆ ಬರೋಲ್ಲ ನನಗೆ. ರಾಂಗಾಗಿ ಹೇಳಕ್ಕೆ ಬರೋಲ್ಲ, ರೈಟಾಗಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಮತ್ತು ಮುದ್ದೆ ಎಲ್ಲ ಆಗಿದ ತಕ್ಷಣ ಮುಂದಕ್ಕೆ ಲಾಗು ಕಂಟಿನ್ಯೂ ಮಾಡೋಕ್ಕೆ ಅದೇ ಶೂಟ್ ಮಾಡೋಕ್ಕಾಗಲಿಲ್ಲ. ಆಗಿದ ತಕ್ಷಣವೇ ಹಂಗೆ ಊಟಕ್ಕೆ ಕೊಟ್ಬಿಡ್ತೀವಿ. ನಮ್ಮ ಮಾವ, ನಮ್ಮ ದೊಡ್ಡಣ್ಣನೂ ಬಂದರು, ನಮ್ಮ ಭಾವ ಬಂದರು. ಅಣ್ಣನೇ ಅನ್ನೋದು, ನಾನು ಅವ್ರನ್ನ ಭಾವ ಅನ್ನಲ್ಲ. ಸೊ ಎಲ್ಲರದು ಊಟ ಆಗಿ ಮೇಲೆ ಬಂದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಪ್ಲೀಸ್ ಶೇರ್, ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.